ವೀಕ್ಷಕರೇ ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ನಮ್ಮ ಕೋಲಾರದಲ್ಲಿ 2025ರ ವರಮಹಾಲಕ್ಷ್ಮಿ ಹಬ್ಬವನ್ನು ಸುಮಂಗಲಿಯರು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ. ಇವತ್ತು ನಾನು ಅಮರನಾರಾಯಣ ಎಂಬವರ ಮನೆಗೆ ಬಂದಿದ್ದೀನಿ. ಏನು ವಿಶೇಷ ಅಂದರೆ, ಅಮರನಾರಾಯಣ ಅವರೇ ಸ್ವಯಂ ದೇವಿಯ ಮಂಟಪವನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಕೆಲವೊಂದು ಮನೆಗಳಲ್ಲಿ ಮಹಿಳೆಯರೇ ದೇವಿಯನ್ನು ಸ್ಥಾಪನೆ ಮಾಡಿ ಮೂರ್ತಿಯನ್ನು ಕುಡಿಸಿ ಪೂಜೆ ಮಾಡುವಂಥ ಪದ್ಧತಿ ಇದೆ. ಇವತ್ತು ಅಮರನಾರಾಯಣ ಅವರ ಮನೆಗೆ ಬಂದಾಗ ನನಗೆ ತುಂಬ ಖುಷಿ ಆಯಿತು. ಅವರು ಸಹ ಅವರ ಶ್ರೀಮತಿಗೆ ಸಪೋರ್ಟ್ ಮಾಡ್ತಾರೆ, ಮಂಟಪ ನಿರ್ಮಾಣ ಮಾಡಿಕೊಡ್ತಾರೆ, ಪೂಜೆಯಲ್ಲಿ ಸಹಾಯ ಮಾಡ್ತಾರೆ ಅಂಥೇಳಿ ಕೇಳ್ಪಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಯಾಕೆಂದರೆ ಪ್ರತಿಯೊಂದು ಮನೆಗಳಲ್ಲೂ ಪ್ರತಿಯೊಂದು ಹಿಂದೂ ಧರ್ಮದಲ್ಲಿ ಬರುವಂಥ ಹಬ್ಬಗಳಲ್ಲಿ ಸ್ತ್ರೀಯರಿಗೆ ಕೆಲಸ ಜಾಸ್ತಿ, ಪುರುಷರಿಗೆ ಹಬ್ಬದ ಊಟ ತಿನ್ನುವುದಷ್ಟೇ ಅವರಿಗೆ ಕೆಲಸ. ಆದ್ದರಿಂದ ಇಲ್ಲಿ ಅಮರನಾರಾಯಣ ಅವರು ಅವರ ಶ್ರೀಮತಿಗೆ ಸಹಾಯ ಮಾಡ್ತಾರೆ. ಮಂಟಪ ಕಟ್ಟೋದು, ದೇವಿಯ ಪೂಜೆಗೆ ಅಲಂಕಾರ ಮಾಡೋದು, ಜೋಡಿಸೋದು, ಇದರ ಜೊತೆಗೆ ಮಿತ್ರರನ್ನು ಅವರ ಮನೆಗೆ ಕರೆಸಿ ತಾಯಿಯ ದರ್ಶನ ಮಾಡಿಸಿ ಪ್ರಸಾದ ಕೊಡೋದು ಅಂದರೆ ಅಮರನಾರಾಯಣ ಅವರಿಗೆ ತುಂಬ ಖುಷಿ ಕೊಡುತ್ತೆ ಅವ್ರಿಗೆ. ಅದಕ್ಕಾಗಿ ನಾನು ಇವರ ಹತ್ರ ಮಾತಾಡೋಕ್ಕೆ ಬಂದಿದ್ದೀನಿ. ನಾವೀಗ ಮಾತಾಡ್ಸೋಣ. ಅಮರನಾರಾಯಣ ಅವರೇ ನಮಸ್ಕಾರ. ನಮಸ್ಕಾರ. ನಾವು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ಹಬ್ಬನ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ನಮಗೆ ಮೊದಲಿಂದನೂ ನಮಗೆ ಒಂದು 10 ವರ್ಷದಿಂದನೂ ನಾವು ಪ್ರತಿ ಥರ ವಿಧವಾಗಿ ಲಕ್ಷ್ಮೀನ ಕೂರಿಸಿ ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ಶಾಸ್ತ್ರೋಕ್ತವಾಗಿ ಅದನ್ನು ಸ್ಥಾಪನೆ ಮಾಡಿ ಅದು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ವಿ. ಈ ಸರಿ ನಾನು ಲಕ್ಷ್ಮೀನ ಕಮಲದಲ್ಲಿ ಲಕ್ಷ್ಮೀನ ಕೂರಿಸಿ ಮಾಡಿದ್ದೀನಿ. ನಾನು ವಿವಿಧ ರೀತಿಯಲ್ಲಿ ಮಾಡ್ತಾಯಿದ್ದೆ. ಮೊದಲು ಅನಂತ ಪದ್ಮನಾಭ ಮಾಡಿದ್ದೆ. ಅದು ಅನಂತ ಪದ್ಮನಾಭ ವಿಷ್ಣುವಿನ ನಾಭಿಯಿಂದ ಕಮಲ ಬಂದು ಆ ಕಮಲದಲ್ಲಿ ಲಕ್ಷ್ಮಿ ಕೂರಿಸಿದ್ದೆ. ಅದಾದ ನಂತರ ಉಗ್ರ ನರಸಿಂಹಸ್ವಾಮಿ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿನ ಕೂರಿಸಿದ್ದೆ. ಅದಾದ ನಂತರ ನಾನು ಅಷ್ಟಲಕ್ಷ್ಮಿ ವಿವಿಧ ರೀತಿಯಲ್ಲಿ ಮಾಡಿದ್ದೆ. ಅದಾದ ನಂತರ ಪ್ರತಿಯೊಂದೂ ಇವಾಗ ಗಂಗೆಯಿಂದ ನೀರು ಬರ್ತಾ ಇದ್ದಂಗೆ ಅದು ಲಕ್ಷ್ಮೀನ ನೀರು ಹಾಕ್ತಾಯಿದ್ರು. ಲಕ್ಷ್ಮೀ ರೊಟೇಷನಲ್ಲಿ ಮಾಡ್ತಾಯಿದ್ದೆ. ಇದನ್ನು ನಾವು ತುಂಬ ವಿಜೃಂಭಣೆಯಿಂದ ಮಾಡ್ತಿದ್ದೀವಿ. ಇದೇ ಥರ ನಾನು ಪ್ರತಿ ವರ್ಷವೂ ದೇವಿದಾಗಲಿ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ. ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾಯಿದ್ವಿ. ನನಗೆ ಮೊದಲಿಂದನೂ ಇದು ಕಾನ್ಸೆಪ್ಟ್ ಬಂದಿದೆ. ನಾನು ಇದನ್ನು 2 ದಿವಸಗಳಿಂದ ರೆಡಿ ಮಾಡಿದ್ದೆ. ನನ್ನ ಕುಟುಂಬ ಸಮೇತರು ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿ ನನಗೆ ಕೊಟ್ಟಿದ್ದಾರೆ. ಅದರಿಂದ ನಾನು ಮಾಡಿದೆ. ಈ ಥರ ನನಗೆ ಪ್ರತಿ ವರ್ಷವೂ ಯಾವುದೇ ಥರ ಆಗಲಿ ಈ ವರ್ಷ ಮಾಡಿದ್ದು ಮುಂದಿನ ವರ್ಷ ನನಗೆ ಬರೋದಿಲ್ಲ. ಮುಂದಿನ ವರ್ಷ ಪ್ರತಿಯೊಂದು ನನ್ನದೇ ಒಂದು ಕಲ್ಪನಾ ಲೋಕದಿಂದ ನಾನೇ ಯೋಚನೆ ಮಾಡಿ ಯಾವ ಥರ ಮಾಡ್ಬೋದು ಅಂತ ವಿವಿಧ ರೀತಿಗಳಲ್ಲಿ ನಾನು ಲಕ್ಷ್ಮೀನ ಕೂರಿಸ್ತಾ ಇದ್ದೀನಿ. ಇನ್ನು ಮುಂದೆನೂ ಸಹ ಇದೇ ಥರ ಪ್ರತಿ ವರ್ಷಗಳು ಇದೇ ಥರ ಪ್ರತಿ ಥರ ವಿವಿಧ ರೀತಿಯಲ್ಲಿ ಕೂರಿಸೋಣ ಅಂತ ನಾನು ತುಂಬ ಇಷ್ಟಪಟ್ಟಿದ್ದೀನಿ, ಐಡಿಯಾ ಮಾಡಿದ್ದೀನಿ. ಇದನ್ನು ಇನ್ನು ಮುಂದುವರ್ಸ್ಕೊಂಡು ನಾನು ಹೋಗ್ತೀನಿ ಅಂತ. ಆಮೇಲೆ ಅಮ್ಮವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ಲಕ್ಷ್ಮೀ ದೇವಿ. ಪೂಜೆ ವಿಧಾನಗಳ ಬಗ್ಗೆ ಎಲ್ಲ ಹೆಂಗೆ ಅದನ್ನು ಗೊತ್ತಿರುತ್ತಾ ಇಲ್ಲ ತಿಳ್ಕೊಂತೀರ ಹೆಂಗೆ? ಅದು ಒಂದೊಂದು ಸರ್ತಿ ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿರಲ್ಲ. ಅದನ್ನು ನೋಡಿ ತಿಳ್ಕೊತೀನಿ. ಇಲ್ಲಾಂದರೆ ಯಾರನ್ನ ಕೇಳಿ ಹೇಗೆ ಮಾಡಬೇಕು ಅಂತ. ಮತ್ತು ಇವ್ರು ಹೇಳ್ತಾರೆ ಈ ಥರ ಮಾಡಿದ್ರೆ ಐಡಿಯಾ ಚೆನ್ನಾಗಿರುತ್ತಾ ಅಂತ ಕೇಳ್ತಾರೆ. ಮಾಡಿ ನೋಡೋಣ ಅಂತೀವಿ. ಒಂದು ಸರ್ತಿ ಚೆನ್ನಾಗಾಗುತ್ತೆ, ಒಂದೊಂದು ಸರ್ತಿ ಸುಮಾರಾಗುತ್ತೆ. ಅಂದರೆ ಇವ್ರು ಮಾಡೋದು ಯಾವತ್ತೂ ಇದಾಗಿಲ್ಲ, ಎಲ್ಲನೂ ಸಕ್ಸಸ್ ಆಗಿದೆ. ಒಂದು ವರ್ಷ ಮಾಡಿದ್ದು ಇನ್ನೊಂದು ವರ್ಷ ಮಾಡೋದಿಲ್ಲ ಅವರು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಅಷ್ಟಲ್ಲ, ಇನ್ನೂ ಜಾಸ್ತಿನೇ. ನಾನು ಸುಮಾರು ಒಂದು 20 ವರ್ಷ, ನನಗೆ ಮದುವೆಯಾಗಿ 28 ವರ್ಷ. ನಾವು ಅವಾಗಿಂದನೂ ಲಕ್ಷ್ಮೀ ಪೂಜೆ ಮಾಡ್ಕೊಂಡೇ ಬಂದಿದ್ವಿ. ಅವತ್ತಿಂದನೂ ಮಾಡ್ತೇನೆ. ಅಮ್ಮ ತಾವು? ನಮಸ್ಕಾರ, ನನ್ನ ಹೆಸರು ಗುಡ್ಡಲಕ್ಷ್ಮಿ ಅಂತ. ಎಲ್ಲ ಲಕ್ಷ್ಮಿಗಳೇ ಇದ್ದಾರೆ. ನಾವು ಬೆಂಗಳೂರು. ನಾನೀಗ ಹಬ್ಬಕ್ಕೆ ಬಂದಿದ್ದೆ ಈ ಮನೆಗೆ. ನಾವು ಕೂಡ ಸಪೋರ್ಟ್ ಮಾಡಿ ಲಕ್ಷ್ಮೀ ಪೂಜೆನ ಇಲ್ಲಿ ಮಾಡಿದ್ದೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿದ್ದೀವಿ. ಈ ಸಾರಿ ನಾನು ನಮ್ಮ ಮನೇಲಿ ಹಬ್ಬ ಇರಲಿಲ್ಲ. ಈ ಸಾರಿ ನಾನು ನನ್ನ ಸೊಸೆ ಮನೆಗೆ ಬಂದು ಇಲ್ಲಿ ವರಮಹಾಲಕ್ಷ್ಮಿ ವ್ರತನ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು, ಅಲಂಕಾರ ಎಲ್ಲ ಚೆನ್ನಾಗಿದೆ. ಲಕ್ಷ್ಮಿ ಖುಷಿ ಆಯಿತು. ಇನ್ನು ನಮ್ಗೆ ಒಂದು ಶಕ್ತಿನ ದೇವ್ರ ದಯಪ. ಲಕ್ಷ್ಮಿ ಹಬ್ಬದ ವಿಶೇಷಗಳು ಒಂದಷ್ಟಿದ್ದಾವೆ. ಈ ವರಮಹಾಲಕ್ಷ್ಮಿ ಎಲ್ಲಿಂದ ಶುರುವಾಯಿತು, ಇದನ್ನು ಆಚರಣೆ ಮಾಡಿದವ್ರು ಯಾರು ಅಂತ ಬಿಟ್ಟು ಒಂದಷ್ಟು ಕಥೆ ಇದೆ.
ದುರ್ಗಾಲಕ್ಷ್ಮಿ ಅಮ್ಮ ಇದ್ದಾರೆ, ಅವ್ರ ಹತ್ರ ಕೇಳೋಣ. ಈ ವ್ರತವನ್ನು ಯಾರು ಶುರು ಮಾಡಿದ್ರು, ಎಲ್ಲಿಂದ ಬಂತು, ಇದ್ರ ಕತೆ, ಇದ್ರ ಹಿನ್ನೆಲೆ ಅಂತ ತಿಳ್ಕೊಳ್ಳೋಣ. ದುರ್ಗಾಲಕ್ಷ್ಮಿ ಅಮ್ಮ ಅವರೇ, ಈ ಕತೆ ಎಲ್ಲಿಂದ ಶುರುವಾಯಿತು, ಯಾರು ಇದನ್ನು ಆಚರಣೆ ಮಾಡಿದ್ರು? ಹಿಂದೆ ಈ ಶಿವ ಪಾರ್ವತಿ ಹೀಗೆ ಏಕಾಂತದಲ್ಲಿ ಮಾತಾಡ್ತಾ ಇರುವಾಗ ಪಾರ್ವತಿ ದೇವಿ ಕೇಳ್ತಾಳೆ, ಭೂಮಿ ಮೇಲೆ ಯಾವ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರೆ ಲಕ್ಷ್ಮಿ ಪ್ರಸನ್ನ ಆಗ್ತಾಳೆ, ಯಾವ ಹಬ್ಬ ಶ್ರೇಷ್ಠ ಅಂತ ಈ ಪರಮೇಶ್ವರನನ್ನು ಕೇಳಿದಾಗ ಪರಮೇಶ್ವರ ಹೇಳ್ತಾನೆ, ಭೂಮಿಯಲ್ಲಿ ವರಮಹಾಲಕ್ಷ್ಮೀ ದೇವಿಯನ್ನು ವಿಜೃಂಭಣೆಯಿಂದ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಲಕ್ಷ್ಮಿ ಅನುಗ್ರಹವಾಗಿ ಅವರ ಕುಟುಂಬ ಪರಿವಾರ ಸಂತೋಷವಾಗಿರುತ್ತೆ ಅಂತ ಪಾರ್ವತಿ ದೇವಿಗೆ ಹೇಳಿದಾಗ ಅವಳು ಇದಕ್ಕೆ ಏನಾದರೂ ಒಂದು ಕತೆ ಉಂಟಾ ಅಂತ ಪಾರ್ವತಿ ದೇವಿ ಪರಮೇಶ್ವರನ ಪ್ರಶ್ನೆ ಮಾಡಿದಾಗ ಈಶ್ವರ ದೇವರು ಹೇಳ್ತಾರೆ, ಉಜ್ಜಯಿನಿ ಎಂಬ ದೇಶದಲ್ಲಿ ಒಂದು ಗ್ರಾಮ, ಅದರಲ್ಲಿ ಒಂದು ತುಂಬು ಕುಟುಂಬದ ಇರುತ್ತೆ. ಅದರ ಆ ಸೊಸೆ ತುಂಬ ಸಾತ್ವಿಕಸ್ತೆ, ತುಂಬ ಶಾಂತ ಸ್ವಭಾವದವಳು. ತುಂಬು ಕುಟುಂಬವನ್ನು ಶಾಂತ ರೀತಿಯಿಂದ ನಡೆಸ್ಕೊಂಡು ಬರ್ತಾಳೆ. ಅವಳ ಮನಸ್ಸಲ್ಲಿ ಒಂದು ಆಸೆ ಹುಟ್ಟುತ್ತೆ, ನಾನು ಒಂದು ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ ಅವಳ ಮನಸ್ಸಿನಲ್ಲಿ ಅವಳು ಸಂಕಲ್ಪ ಮಾಡ್ಕೊತಾ ಇರ್ತಾಳೆ. ಅದಕ್ಕೆ ಒಂದು ಒಳ್ಳೆಯ ದಿನ ಬೇಕು ಅಂತ ಒಳ್ಳೆಯ ದಿನ ಯಾವತ್ತು ಅನ್ನೋದು ಅವಳ ಮನಸ್ಸಿನಲ್ಲಿ ಆಲೋಚನೆಯಲ್ಲೇ ಮುಳುಗ್ತಾಳೆ. ಹೀಗೆ ಸುಮಾರು ವರ್ಷಗಳು ಕಳೆದೋಗುತ್ತೆ. ಹೀಗೆ ಇರುವಾಗ ಒಂದು ದಿನ ಪಾರ್ವತಿ ದೇವಿ ಅವಳ ಕನಸಿನಲ್ಲಿ ಬಂದು ಲಕ್ಷ್ಮೀ ದೇವಿ ಅವಳ ಕನಸಿನಲ್ಲಿ ಬಂದು, ನೀನು ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ಈ ಒಂದು ವ್ರತವನ್ನು ನೀನು ಆಚರಣೆ ಮಾಡಿದ್ದಲ್ಲಿ, ಹುಣ್ಣಿಮೆಗೆ ಮೊದಲು ಈ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದ್ದಲ್ಲಿ ನಿನಗೆ ನಿನ್ನ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ನಿನ್ನ ಮನೆ ಮಕ್ಕಳು ಸಂಪತ್ತು ಸಮೃದ್ಧಿ ಆಗುತ್ತೆ ಅಂತ ಕನಸಿನಲ್ಲಿ ಲಕ್ಷ್ಮೀ ದೇವಿ ಅವಳಿಗೆ ಹೇಳ್ತಾಳೆ. ಆಗ ಅವಳು ಆ ಶ್ರಾವಣ ಮಾಸವನ್ನು ಕಾದು ಆ ದಿನ ಈ ವ್ರತವನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾಳೆ. ಆಗ ಅವಳಿಗೆ ಎಲ್ಲ ಸಕಲ ಸಂಪತ್ತು ಅವಳಿಗೆ ಲಭಿಸುತ್ತೆ. ಅದನ್ನು ಅವಳು ಮುಂದಿನ ಪೀಳಿಗೆಯವರು ಅದನ್ನು ಮಾಡಿಕೊಂಡು ಬಂದಿದ್ದಾರೆ. ನಾವು ಕೂಡ ನಮ್ಮ ಪೂರ್ವಜರು ಏನು ಮಾಡ್ಕೊಂಡು ಬಂದಿದ್ದಾರೆ ತಲಾಂತರದಿಂದ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ದೇವಿಯನ್ನು ಪೂಜೆ ಮಾಡಿದ್ರೆ ನಮ್ಮ ಮನಸ್ಸು ಶಾಂತಿಯಾಗಿರುತ್ತೆ, ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ, ಮನಸ್ಸು ಮಕ್ಕಳು ಎಲ್ಲರೂ ಒಂದು ತುಂಬು ಕುಟುಂಬ ಸೇರಿ ಪೂಜೆ ಭಾಗಿಯಾಗ್ತಾರೆ. ಎಲ್ಲ ಒಟ್ಟಿಗೆ ಸೇರಿ ಒಂದು ಹಬ್ಬದ ವಾತಾವರಣ ಇದಾಗುತ್ತೆ. ಇದರಿಂದ ಮನಸ್ಸಿಗೂ ಸಂತೋಷ, ಮನಸ್ಸಿನ ಎಲ್ಲ ಕಹಿ ಭಾವನೆಗಳು ಹೋಗುತ್ತೆ. ಏನೋ ನಮಗೆ ಎಲ್ಲೋ ಒಂದು ಒಳ್ಳೇದಾಯಿತು ಅನ್ನೋದು ಒಂದು ಒಳ್ಳೆ ಪಾಸಿಟಿವ್ ಪಾಯಿಂಟ್ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಆದ್ದರಿಂದ ಈ ವ್ರತವನ್ನು ನಾವು ಹಿಂದಿನಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿಯೇ ಮಾಡ್ತಾ ಇದ್ದೀವಿ. ಆಡಂಬರವಾಗಿಯೂ ಮಾಡ್ತಾ ಇದ್ದಾರೆ. ಏನೇ ಆಡಂಬರ ಮಾಡಿದ್ರೂ ಪೂಜೆ ವಿಧಾನ ಎಲ್ಲ ಒಂದೇ ಆಗಿರುತ್ತೆ. ಮಹಾಲಕ್ಷ್ಮಿನ ಶ್ರದ್ಧೆ ಭಕ್ತಿಯಿಂದ ನಾವು ಪ್ರಸನ್ನಗೊಳಿಸೋಕ್ಕೆ ನಮ್ಮ ಶಕ್ತಿ ಅನುಸಾರ ನಾವು ಅವಳನ್ನ ಪೂಜೆ ಮಾಡ್ತೀವಿ. ದುರ್ಗಾಲಕ್ಷ್ಮಿ ಅಮ್ಮ, ಧನ್ಯವಾದಗಳು. ವರಮಹಾಲಕ್ಷ್ಮಿ ಹಬ್ಬದ ಒಂದು ಕಥೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಕಥೆಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ದೇವಿಯ ದರ್ಶನ ಪಡೆಯೋಣ, ಬನ್ನಿ. ಸುಮನಸ ವಂದಿತ ಸುಂದರಿ ಮಾಧವಿ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ, ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಂಗಲೆಯರ ಸುಸ್ವರ ಕೇಳುತ್ತ ನಾದ ಸ್ವರದಲ್ಲಿ ಬಾರಮ್ಮ, ಮುತ್ತೈದೆ ಕೋಟೈ ಭುವನೇಶ್ವರಿ ಭುವನೇಶ್ವರಂ ಜಗದೀಶ್ವರಿ ಮನ್ನಡಿಯಿನ್ ಮಲ್ಲೀಶ್ವರಿ ನಂಗನಲ್ಲೂರ್ ರಾಜೇಶ್ವರಿ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ, ಕಮಲದ ಮೊಳೆ ಹಿಡಿದೋಳೆ
ಅಮರನಾರಾಯಣವರು ಮನೆಗೆ ಕರೆಸಿ ತಾಯಿಯ ದರ್ಶನ ಮಾಡಿಸಿ ಪ್ರಸಾದವನ್ನು ಕೊಟ್ಟು ಗೌರವವನ್ನು ಸಲ್ಲಿಸಿದ ಈ ಎಲ್ಲ ಶ್ರೇಯಸ್ಸು ಆ ತಾಯಿ ನನಗೆ ಕೊಟ್ಟ ವರ ಅಂತಲೇ ನಾನು ತಿಳಿತೀನಿ. ಅಮರನಾರಾಯಣ ಅವರಿಗೆ ಧನ್ಯವಾದಗಳು. ಆ ತಾಯಿ ಸದಾ ನಿಮ್ಮ ಕುಟುಂಬವನ್ನು ಸಂತೃಪ್ತಿಯಿಂದ ಇಟ್ಟು ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಸದಾ ಕಾಲ ನಿಮಗೆ ಆರೋಗ್ಯ ನೀಡಲಿ ಎಂದು ಆ ತಾಯಿಯನ್ನು ಬೇಡಿಕೊಳ್ಳುತ್ತೀನಿ. ವೀಕ್ಷಕರೇ, ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ವರ್ಷ ಅಮರನಾರಾಯಣ ಅವರ ಮನೆಗೆ ಬಂದು ಪ್ರಸಾದವನ್ನು ತಗೊಂಡು ತಾಯಿಯ ದರ್ಶನ ಕೂಡ ಪಡೆಯೋಣ. ಅದುವರೆಗೂ ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ, ನೀವು ಚೆನ್ನಾಗಿರಿ. ಆ ತಾಯಿಯ ಇಷ್ಟೊತ್ತು ಈ ವಿಡಿಯೋ ನೋಡೋಕ್ಕೆ ನಿಮ್ಮೆಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ, ಸುಖೀ ಭವ.